ಯಾಕೋಬನು ಬರೆದ ಪತ್ರಿಕೆ 1:13. ಹಾ ಸಾಕು. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಡೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಹಿರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡಿಯುತ್ತದೆ. ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲ. ಮನುಷ್ಯನೇ ಅರ್ಥ ಮಾಡ್ಕೋ. ಕುಮಾರ್ ಸಹೋದರನೇ, ಬಾಲಾಜಿ ಸ್ನೇಹಿತನೇ, ಅರ್ಥ ಮಾಡ್ಕೋ. ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲಪ್ಪ. ಆತನು ನನ್ನ ಹಣೆ ಬಾರದಲ್ಲಿ ಈ ರೀತಿ ಬರ್ದಿದ್ದೇನಂತ ಯಾವ ಮನುಷ್ಯನು ಕೂಡ ಹೇಳಬಾರದು. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು. ಪ್ರೇರೆ, ಆತನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿರಬೇಕು, ನಾವು ನೀತಿವಂತರಾಗಿರಬೇಕು. ನಾವು ವ್ಯಭಿಚಾರ ಮಾಡಬಾರ್ದಂತ ಬೈಬಲಲ್ಲಿ ಬರೆಸಿದ್ದಾನೆ. ನಾವು ಕಳ್ಳತನ ಮಾಡಬಾರ್ದಂತ ಬೈಬಲಲ್ಲಿ ಬರೆಸಿದ್ದಾನೆ. ನಾವು ಕೆಟ್ಟದನ್ನು ಮಾಡಬಾರ್ದಂತ ದೇವರು ಬೈಬಲ್ ಗ್ರಂಥದಲ್ಲಿ ಬರೆಸಿದ್ದಾನೆ. ಕೆಟ್ಟದನ್ನು, ತಪ್ಪನ್ನು ಕಂಡುಹಿಡಿಯೋದಕ್ಕೆ ಬೈಬಲ್ ಓದ್ತಿರೋ ಹೊರತು ಯಾರಾದ್ರೂ ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರ? ಪ್ರೇರೆ, ಮನುಷ್ಯನು ಯಾರಾದ್ರೂ ಇಷ್ಟಪಡ್ತಾರ? ದೇವರು ಪರಲೋಕದಿಂದ ನೋಡುವಾಗ ಯಾವನಾದ್ರೂ ನನ್ನ ಕಡೆ ನೋಡ್ತಾರೋ ಅಂತ ದೇವರು ಕಾಯ್ತಾ ಇದ್ದಾನೆ ಪ್ರೇರೆ. ಆದ್ರೆ ಆ ದೇವರನ್ನು ನೋಡದೆ ಈ ಕುಲವನ್ನು ನೋಡಿಕೊಂಡು, ಈ ಮತವನ್ನು ನೋಡಿಕೊಂಡು, ಜಾತಿಯನ್ನು, ವರ್ಗವನ್ನು, ಧರ್ಮವನ್ನು ನೋಡಿಕೊಂಡು ನಾವು ಬದುಕ್ತಾ ಇದ್ದೀವಿ. ದೇವರನ್ನು ನೋಡೋದಕ್ಕೆ ಯಾವತ್ತಾದ್ರೂ ನಾವು ಇಷ್ಟಪಟ್ಟಿದ್ದೀವ? ಆ ದೇವರು ಯಾವ ರೀತಿ ಇದ್ದಾನೋ ಆತನ ಮನಸ್ಸು ಎಂಥದ್ದು ಅಂತ ಯಾವನಾದ್ರೂ ಇಷ್ಟಪಡ್ತಾನ ಪ್ರೇರೆ ಆ ದೇವರನ್ನು ನೋಡೋದಕ್ಕೆ? ಪ್ರಪಂಚ ಪ್ರೇರೆ ದೇವರನ್ನು ಕುರಿತು, ದೇವರ ಮನಸ್ಸನ್ನು ಕುರಿತು ಯಾರಿಗಾದ್ರೂ ಅರ್ಥ ಆಗಿದೆಯಾ? ಯೇಸು ಕ್ರಿಸ್ತನನ್ನು ಕುರಿತು ಯಾರಿಗಾದ್ರೂ ಅರ್ಥ ಆಗಿದೆಯಾ? ಆತನ ಶಿಲುಬೆಯ ಮರಣವನ್ನು ಕುರಿತು ಯಾರಿಗಾದ್ರೂ ಅರ್ಥ ಆಗಿದೆಯಾ ಪ್ರೇರೆ? ತನ್ನನ್ನು ತಾನು ರಕ್ಷಿಸಿಕೊಳ್ಳದವನು ನಿಮ್ಗೆ ಹೇಗೆ ರಕ್ಷಿಸ್ತಾರೆ, ಗ್ರಹಿಸ್ತಾರೆ ಅಂತ ದೇವ ಜನರ ಮೇಲೆ ನಿಂದೆಗಳನ್ನು ಹಾಕೋರಿದ್ದಾರೆ ಪ್ರೇರೆ. ಆತನು ಸತ್ತಂತ ಉದ್ದೇಶವೇನು? ಯಜ್ಞಕ್ಕೆ ಬೇಕಾಗಿರುವಂತ ಕುರಿ ಯಜ್ಞ ಏನ್ ಬೇಕು? ನಿನ್ನ ಪಾಪ ಪರಿಹಾರಕ್ಕೋಸ್ಕರ, ನನ್ನ ಪಾಪ ಪರಿಹಾರಕ್ಕೋಸ್ಕರ. ತಲೆ ಮೇಲೆ ಕಿರೀಟ ಯಾಕೆ ಹಾಕೊಂಡ್ರೆ ಆತನು? ನಮ್ಮ ತಲೆಯಲ್ಲಿ ದರಿದ್ರದ ಆಲೋಚನೆಗಳು 108 ಓಡಾಡ್ತಾ ಇರ್ತವೆ. ಈ ಆಲೋಚನೆಗಳು ಪವಿತ್ರವಾಗಿರ್ಬೇಕು ಅಂತ ಆತನ ತಲೆಗೆ ಮುಳ್ಳು ಕಿರೀಟ. ಆತನ ವಸ್ತ್ರವನ್ನು ಯಾಕೆ ಹರಿದ್ರು? ನಮಗೆ ರಕ್ಷಣೆಯ ವಸ್ತ್ರವನ್ನು ಒದಿಸುವುದಕ್ಕೆ ಆತನಿಗೆ ರಕ್ಷಣೆ. ಆತನ ಬಟ್ಟೆಯನ್ನು ಕಿತ್ತಾಕಿರುತ್ತೇವೆ. ಕಲ್ವಾರಿ ಶಿಲುಬೆ ಮೇಲೆ ಆತನು ಯಾಕೆ ಜಡಿಯಲ್ಪಡಬೇಕಾಗಿತ್ತು? ಈ ಭೂಮಿಗೆ ಪರಿಶುದ್ಧವಾದಂತ ರಕ್ತದ ಧಾರೆ ಬೇಕಾಗಿತ್ತು. ಆ ಧಾರೆಯಿಂದಲೇ ನಮ್ಮ ಪಾಪವು ವಿಮೋಚನೆ ಆಗಬೇಕಾಗಿತ್ತಪ್ಪ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದು ಈ ಲೋಕದಲ್ಲಿ ಯಜ್ಞವನ್ನು ಅರ್ಪಿಸಿ ನಮ್ಮೆಲ್ಲರಿಗೂ ಪಾಪ ವಿಮೋಚನೆ ಕೊಟ್ಟನಪ್ಪ. ಆತನಲ್ಲಿ ಯಾವ ಅಶುದ್ಧತ್ವವೂ ಇರಲಿಲ್ಲ. ಆ ದಿನ ಪ್ರಪಂಚಕ್ಕೆ ಒಂದೇ ಒಂದು ಸವಾಲಾಗ್ತಾರೆ, ನನ್ನಲ್ಲಿ ಪಾಪವನ್ನು ತೋರಿಸುವವರು ನಿಮ್ಮಲ್ಲಿ ಯಾರಲ್ಲಿ ಇದ್ದಾರ ಅಂತ ಪ್ರಪಂಚಕ್ಕೆ ಸವಾಲಾಕಿದಂತ ಏಕೈಕ ದೈವ ಕುಮಾರನ ಪ್ರೇರೆ ಆತನು ಪ್ರಪಂಚ ಮೋಕ್ಷ ಪ್ರದಾತನು. ಪ್ರಪಂಚಕ್ಕೆ ಮೋಕ್ಷವನ್ನು ಪ್ರದಾಸಿಸುವುದಕ್ಕೆ ಬಂದವನು. ಕತ್ತಿ ಹಿಡ್ಕೊಂಡ್ರೆ, ಮಚ್ಚಿ ಹಿಡ್ಕೊಂಡ್ರೆ, ಲಾಂಗ್ ಹಿಡ್ಕೊಂಡ್ರೆ ದೇವರು ಅಂತ ನೀನ್ ಅಂದುಕೊಂಡಿದ್ಯಾ? ಯಾರಾದರೂ ತನ್ನ ಮಕ್ಕಳು ತಪ್ಪು ಮಾಡುವಾಗ ಮಚ್ಚನ್ನು, ಕತ್ತಿಯನ್ನು ಹಿಡ್ಕೊಂಡ್ರೆ ಆ ಮಕ್ಕಳು ಹತ್ರ ಬರ್ತಾರ? ಬರಲ್ಲ ಪ್ರಿಯರೇ. ಏರಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಜಗಳ ನಡೀತಾ ಇದ್ರೆ ಯಾವನೊಬ್ಬ ಕುಡ್ಕೊಂಡು ಕತ್ತಿನೋ ಮಚ್ಚ ಹಿಡ್ಕೊಂಡಿದ್ರೆ ನಾವು ಅಲ್ಲಿ ಹೋಗ್ತೀವ? ಆ ಕಡೆಗಳಿಂದ ಹೋಗ್ತೀವಿ, ಅಯ್ಯೋ ಕುಡಿದಿರಕ್ಕಂತ ನಮ್ಮೇಲೆ ಹೊಡೆದು ಬಿಡ್ತಾನೇನೋ ಅಂತ. ಮತ್ತೆ ದೇವರು ಯಾವ ರೀತಿ ಇರ್ತಾರೆ? ಇನ್ನೊಬ್ಬನ ಕತ್ತನ್ನು ಹಿಡ್ಕೊಂಡು, ಮಚ್ಚನ್ನು ಹಿಡ್ಕೊಂಡು ಕರೀತಾರೆ? ಇಲ್ಲ, ದೇವರು ಪ್ರೀತಿ ಸ್ವರೂಪನು. ಈಗ ಕೈ ಚಾಚಿದರೆ ಶಿಲ್ಬೆ ಮೇಲೆ ಎಲ್ಲಾ ಮಾನವರೇ ನನ್ನ ಬಳಿಗೆ ಬಂದಿರಿ, ನಾನು ಕೊಡುವಂತ ಆಹಾರವನ್ನು ಉಣ್ಣಿರಿ, ಕ್ರಾಯವಿಲ್ಲದ ತೆಗೆದುಕೊಳ್ಳಿರಿ, ಹಣವಿಲ್ಲದವನು ಸಹ ಬರಲಿ. ಪಾಪ ವಿಮೋಚನೆಗೋಸ್ಕರ ನೀವು ಕುರಿ ಕೊಡಬೇಕಾಗಿಲ್ಲ, ಕೋಳಿ ಕೊಡಬೇಕಾಗಿಲ್ಲ, ದನ ಕೊಡಬೇಕಾಗಿಲ್ಲ. ಬರಿದಾಗಿ ಬನ್ನಿರಿ, ಆಹಾರವನ್ನು ಉಂಡು ತೃಪ್ತಿ ಪಡಿರಿ. ಯಾಕೆ ಆಹಾರವಿಲ್ಲದಕ್ಕೆ ನೀವು ಆಯಾಸ ವೇಸ್ಟ್ ಮಾಡ್ತೀರಾ? ಕಾಸೆ ವೇಸ್ಟ್ ಮಾಡ್ಕೊತಾ ಇದ್ದೀರಾ? ದೇವರ ರಕ್ಷಣೆ ಮಾಡಲಿಕ್ಕೆ ನಿಮ್ಮದೇನು ಬೇಕಾಗಿಲ್ಲ. ನಿಮ್ಮ ಕುರಿ ನೀವೇ ಮಾಡ್ಕೊಳ್ಳಿ, ನಿಮ್ಮ ಕುಂಬಳಕಾಯಿ ನೀವೇ ಮಾಡಿಕೊಳ್ಳಿ. ನೀವು ಮಾತ್ರ ಬನ್ನಿ, ನಿಮ್ಮ ಹೃದಯ ಮಾತ್ರ ಕೊಡಿ. ಎಂದರೆ ವಿಚಾರ ಮಾಡಿ, ಕಳ್ಳತನ ಮಾಡಿ, ಮತ್ತೊಂದನ್ನು ಮಾಡಿ ದೇವರ ತಗ ಹೋಗಿ ನೀನು ಉಂಡಿಗೆ ಕಾಸು ಹಾಕರೆ ಆ ದೇವರು ನೀನು ಒಳಗೆ ಬರ್ತಾನ? ನಿನ್ನ ತಂದೆ, ನಿನ್ನ ತಾಯಿ ಏನಂತ ಹೇಳ್ತಾರೆ? ಮಗನೇ, 4 ರೂಪಾಯಿ ದುಡಿಯೋ, ನಿಯತ್ತಿಂದ ದುಡಿ. ಯಾರ ತರ ಮಾತಾಡಿಸ್ಕೋಬೇಡ. ಯಾರು ನನಗೆ ನಿನ್ನ ಮಗನು ಇಂಥವನು ಈ ರೀತಿ ಸಂಪಾದನೆ ಮಾಡ್ದಂತ ಹೇಳ್ಬಾರ್ದು. ನೀತಿವಂತನಾಗೂ ಬದುಕು ಮಗನೇ ಅಂತ ಈ ತಂದೆ ತಾಯಿಗಳು ಹೇಳುವಾಗ, ಈ ತಂದೆ ತಾಯಿಗಳು ಆ ರೀತಿ ಹೇಳುವಾಗ ಮಗನಿಗೆ ದೇವರು ನೀನೆಲ್ಲಾ ದುಷ್ಟ ಕಾರ್ಯಗಳನ್ನು ಮಾಡಿ, ವ್ಯಭಿಚಾರವನ್ನು ಮಾಡಿ, ಬಡವರ ಹೊಟ್ಟೆ ಮೇಲೆ ಹೊಡೆದು ನನಗೆ ಹಿಂದೆ ಇಷ್ಟೊಂದು ಕಾಸು ಹಾಕು ಅಂತ ಹೇಳ್ತಾರ ದೇವರು? ಆ ರೀತಿ ಹೇಳೋದು ದೇವರ? ಅರ್ಥ ಮಾಡ್ಕೊಳ್ಳಿ. ನೀನು ಮಾಡೋದನ್ನೆಲ್ಲ ಮಾಡಿ ನೀನು ಇಷ್ಟ ಬಂದಾಗೆ ಬದುಕಿ ನನಗೆ ಹಣ ಕೊಡುವಂತ ಒಂದು ದೇವರ?
ನನಗೆ ಹಣ ಬೇಡ, ನಿನ್ನ ಪರಿಶುದ್ಧತೆಯಿಂದ ನನ್ನ ಬಳಿಗೆ ಬಾ. ನಿನ್ನ ಹಣ ನನಗೆ ಬೇಕಾಗಿಲ್ಲ, ನಿನ್ನ ಕುರಿ, ನಿನ್ನ ದನ, ನಿನ್ನ ಮೇಕೆ ಏನೂ ಬೇಕಾಗಿಲ್ಲ. ನೀನು ನಿನ್ನ ಮನಸ್ಸು ಮಾತ್ರ ನನ್ನ ಬಳಿಗೆ ಬರಬೇಕು ಅಂತ ಇಷ್ಟಪಡುವನು ಏಕೈಕ ಒಬ್ಬನೇ, ಆತನೇ ಯೇಸು ಕ್ರಿಸ್ತನು. ಆತನನ್ನು ಕಳಿಸಿದಂತಹ ಪರಮಾತ್ಮನು ಇಷ್ಟಪಡುವುದೇನು? ನೀವು ನೀತಿವಂತರಾಗಿ ಬದುಕಿ. ಕಡೆ ವಚನವನ್ನು ನೋಡ್ಕೊಂಡು ನಾವು ಪ್ರೇರಣೆ ಮುಗಿಸಿಕೊಳ್ಳೋಣ. ಮೀಕನ ಬರೆದ ಮೀಕನ ಗ್ರಂಥ, ಚಿಕ್ಕ ಪುಸ್ತಕದಲ್ಲಿರುವಂತಹ ಗ್ರಂಥ, 6ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದ್ಸರಿ ನೋಡ್ಕೊಳ್ಳೋಣ. ಮೀಕ ಏನ್ ಅಪೇಕ್ಷಿಸ್ತಾ ಇರ್ತೀವಿ? ಎಂಥ ಒಳ್ಳೆ ದೇವರು ಬೇರೆ ಇತ್ತನು. ನಾವು ನಂಬಿರುವಂತ ದೇವರು ಎಂಥ ಒಳ್ಳೆ ದೇವರು. ಕರುಣೆಯಲ್ಲಿ ಆಸಕ್ತನಾಗಿರೋ ಒಬ್ಬ ಮನುಷ್ಯನೊಬ್ಬನನ್ನು ಪ್ರೀತಿಸು. ನಿನ್ನ ಹಣ ನನಗೆ ಬೇಕಾಗಿಲ್ಲ, ನಿನ್ನ ಕಾಣಿಕೆ ನನಗೆ ಬೇಕಾಗಿಲ್ಲಯ್ಯ. ಮನುಷ್ಯನನ್ನು ನೋಡಿ ಮನುಷ್ಯನನ್ನೇ ಪ್ರೀತಿಸಿದವನೇ ನೀನು, ನನ್ನನ್ನು ನೀನು ಪ್ರೀತಿಸೋದಕ್ಕೆ ಆಗುತ್ತಾ? ಸಾಧ್ಯನೇ ಇಲ್ಲ. ಕಣ್ಣಿಗೆ ಕಾಣುವಂತ ಮನುಷ್ಯನನ್ನು ಪ್ರೀತಿಸಿದಂತ ಓ ಮನುಷ್ಯನೇ, ಕಣ್ಣಿಗೆ ಕಾಣದಿರುವಂತಹ ಪರಮಾತ್ಮನನ್ನು ನೀವು ಹೇಗೆ ಪ್ರೀತಿಸೋದಕ್ಕೆ ಆಗುತ್ತೆ? ಅದರಿಂದ ಎಲ್ಲಾ ಕುಲದವರನ್ನು, ಎಲ್ಲಾ ಜಾತಿಯವರನ್ನು ಪ್ರೀತಿಸೋಣ ಪ್ರೇರೆ, ಪ್ರೀತಿಸೋಣ. ಯಾರನ್ನು ನಾವು ಅಲ್ಲಗಳೆಯುವಂತ ಅವಶ್ಯಕತೆ ಇಲ್ಲ ಬೇರೆ. ಎಲ್ಲರೂ ಆ ತಂದೆಯಾದ ಸರ್ವೇಶ್ವರನ್ನೇ ಮಕ್ಕಳು. ನನಗೆ ಅನೇಕ ಮಂದಿ ಮಕ್ಕಳು ಬೇಕು. ಆ ಮಕ್ಕಳು ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು. ನಾನು ಅವ್ರಿಗೆ ದಯಪಾಲಿಸಿರುವಂತ ಆತ್ಮಕ್ಕೆ ಸಾವಿಲ್ಲ. ನಾನು ಹೇಗೆ ಆತ್ಮಸ್ವರೂಪನೋ ಅವರು ಕೂಡ ಆತ್ಮಸ್ವರೂಪಗಳಾಗಿ ಸತ್ತ ನಂತರ ನನ್ನ ಬಳಿಗೆ ಬರಬೇಕು. ಯಾಕಂದ್ರೆ ದೇಹಕ್ಕೆ ಸಾವಿದೆ ಹೊರತು ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಜೀವಾತ್ಮನಿಂದ ಬಂದಿರುವಂತಹ ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಆ ಆತ್ಮವು ತಂದೆಯಾದ ಪರಮಾತ್ಮನ ಬಳಿಗೆ ಸೇರಬೇಕು. ನಾವು ಜೀವಂತವಾಗಿ ಆತನ ಜೊತೆಲಿ ಇರಬೇಕನ್ನಂತ ಆಸೆಯಿಂದ ದೇವರು ಈ ಲೋಕಕ್ಕೆ ನಮ್ಮನ್ನು ಕಳಿಸಿದ್ದಾನೆ ಪ್ರೇರೆ. ಆ ಆಸೆಯನ್ನು ನೆರವೇರಿಸುವರಾಗಿರೋಣ. ಈ ರೀತಿ ತಿಳಿಯದೆ ಮಾತನಾಡುವಂತ ಮೂಢ ಜನರ ಬಾಯನ್ನು ನಾವು ವಾಕ್ಯದ ನಿಮಿತ್ತ ಕಟ್ಟಿ ಪ್ರೀತಿಯಿಂದ ಅವರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳುವುದಕ್ಕೆ ನಮ್ಮ ನಡುಕಟ್ಟನ್ನು ಸಿದ್ಧ ಮಾಡಿಕೊಳ್ಳೋಣ ಎನ್ನುವಂತ ಮಾತನ್ನು ನಾನು ಹೇಳುತ್ತಾ ಈ 2 ಮಾತುಗಳನ್ನು ದೇವರಿಗೆ ಸ್ತೋತ್ರವಾಗಲಿ ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. Praise the Lord.